ಶಾಂತಿ ಮತ್ತು ಮಂಜು ಇಬ್ಬರು ಗಂಡ ಹೆಂಡತಿ. ಇವರಿಬ್ಬರು ಬಡ ಕುಟುಂಬದವರಾಗಿರ್ತಾರೆ. ಇವರಿಗೆ ಇಬ್ಬರು ಮಕ್ಕಳಿರ್ತಾರೆ, ಪ್ರಗತಿ ಮತ್ತು ಪ್ರವೀಣ್ ಅಂತ ಅಕ್ಕ ತಮ್ಮ. ಈ ಬಡತನದಲ್ಲೂ ಶಾಂತಿ ತನ್ನ ಮಕ್ಕಳಿಗೆ ಕೈಲಾದಷ್ಟು ಓದಿಸ್ತಾ ಇರ್ತಾಳೆ. ಮಗಳು 8ನೇ ತರಗತಿ ಓದ್ತಾ ಇರ್ತಾಳೆ, ಮಗ 7ನೇ ತರಗತಿ ಓದ್ತಾ ಇರ್ತಾನೆ. ಒಂದಿನ ಪಕ್ಕದೂರಿನ ಶ್ರೀಮಂತ ವ್ಯಕ್ತಿ ಶಾಂತಿ ಮನೆಗೆ ಬರ್ತಾನೆ. ಅಯ್ಯೋ ಯಜಮಾನ್ರೆ, ನೀವ್ಯಾಕೆ ಇಲ್ಲಿವರೆಗೂ ಬರೋಕೆ ಹೋದ್ರಿ? ಹೇಳಿ ಕಳಿಸಿದ್ರೆ ನಾವೇ ಬರ್ತಿದ್ವಲ್ಲ. ಬನ್ನಿ ಕೂತ್ಕೊಳ್ಳಿ ಯಜಮಾನ್ರೆ. ಪರವಾಗಿಲ್ಲ ಶಾಂತಿ, ಹೀಗೆ ಈ ಕಡೆ ಬಂದಿದೆ, ಹಾಗೆ ನಿಮ್ಮ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದೆ. ಓ, ಇವಳು ನಿನ್ನ ಮಗಳಾ? ಎಷ್ಟು ಜನ ಮಕ್ಕಳು ಶಾಂತಿ? ಇನ್ನೂ ಒಬ್ಬ ಮಗ ಇದ್ದಾನೆ ಅನ್ಸುತ್ತೆ, ಎಲ್ಲಿ ಕಾಣ್ತಾನೆ ಇಲ್ಲ ಅವನು? ಹಾಂ ಹೌದು ಯಜಮಾನ್ರೆ, ಇಬ್ಬರು ಮಕ್ಕಳು. ಮಗ ಒಳಗಿದ್ದಾನೆ, ನಿಮಗೆ ಗೊತ್ತಲ್ಲ ಅವನಿಗಿರೋ ಕಾಯಿಲೆ ಬಗ್ಗೆ, ಹಾಗಾಗಿ ಅವನು ಪದೇ ಪದೇ ಹೊರಗೆಲ್ಲ ಓಡಾಡಲ್ಲ ಯಜಮಾನ್ರೆ. ಓ ಹೌದಾ, ಏನಾಗಲ್ಲ ಶಾಂತಿ, ಎಲ್ಲ ಸರಿಯಾಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಅಯ್ಯೋ, ಏನು ತಲೆ ಕೆಡ್ಸ್ಕೊಳ್ದೆ ಇರೋದೋ ಏನೋ ಯಜಮಾನ್ರೆ. ದವಾಖಾನೆಗೆ ಕರ್ಕೊಂಡು ಹೋಗಿದ್ವಿ, ಹೋಗಿ ತೋರಿಸಿದ್ರೆ ಸಿಟಿನಲ್ಲಿರೋ ದೊಡ್ಡ ಆಸ್ಪತ್ರೆಗೆ ತೋರಿಸಿ ಅಲ್ಲಿ ಸೇರಿಸ್ಕೊಬೇಕು, ಅಲ್ಲಿ ಆಪ್ರೇಷನ್ ಮಾಡಿ ನಿಮ್ಮ ಮಗನ ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ತೋರಿಸೋದಲ್ವಾ ಶಾಂತಿ? ಹಳ್ಳಿನೋ ಸಿಟಿನೋ ಎಲ್ಲಾದ್ರೇನು, ಮಗ ಹುಷಾರಾಗುತ್ತಾನೆ ನಮಗೆ ಮುಖ್ಯ. ಮೊದಲು ಕರ್ಕೊಂಡು ಹೋಗಿ ತೋರಿಸಿ. ನಮಗೂ ಮಗ ಹುಷಾರಾಗೋದೇ ಮುಖ್ಯ, ಆದರೆ ಆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮಗನ ಹುಷಾರು ಮಾಡ್ಕೊಳ್ಳೋ ಅಷ್ಟೆಲ್ಲ ಹಣ ಬೇಕಲ್ಲ ಯಜಮಾನ್ರೆ. ನಾವು ದುಡಿಯೋ 3 ಕಾಸಿಗೆ ನಮಗೆ ಹೊತ್ತಿನ ಊಟಕ್ಕೆ ಸರಿಯಾಗುತ್ತೆ. ಇನ್ನು ಆ ಸಿಟಿನಲ್ಲಿರೋ ದೊಡ್ಡ ದವಾಖಾನೆಗೆ ಕರ್ಕೊಂಡು ಹೋಗಿ ಹೇಗೆ ತಾನೇ ಸರಿ ಮಾಡ್ಸೋಕ್ಕಾಗುತ್ತೆ, ನೀವೇ ಹೇಳಿ. ಯಜಮಾನ್ರೆ, ಇಷ್ಟೊತ್ತಾತು ಬಂದು, ಏನಾದರೂ ಕೆಲಸ ಇತ್ತೇನ್ರಿ? ಹೇಳಿ ಕಳಿಸಿದ್ರೆ ನಾನೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ನಲ್ಲ, ಅಲ್ಲಿಂದ ನೀವು ಯಾಕೆ ಬರೋ ತೊಂದರೆ ತಗೊಂಡ್ರಿ? ಅಯ್ಯೋ ಹಾಗೇನಿಲ್ಲ ಮಂಜು, ಹೀಗೆ ಈ ಕಡೆ ಬಂದಿದ್ದೆ, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶಾಂತಿ, ಯಜಮಾನ್ರಿಗೆ ಕುಡಿಯೋಕೆ ಏನಾದರೂ ಕೊಟ್ಟಿಯಾ? ಹಾಂ ಮಂಜು, ಶಾಂತಿ ಆವಾಗಲೇ ಎಲ್ಲನೂ ಕೊಟ್ಟಿದ್ದಾಳೆ. ಸರಿ, ನಾನಿನ್ನು ಹೊರಡ್ತೀನಿ. ಸರಿ ಯಜಮಾನ್ರೆ, ಏನಾದರೂ ಕೆಲಸ ಇದ್ದರೆ ಹೇಳಿ ಕಳಿಸಿ, ನಾನೇ ಬರ್ತೀನಿ. ಶಾಂತಿ ಮತ್ತು ಮಂಜುಗೆ ಇರೋ ಇಬ್ಬರು ಮಕ್ಕಳಲ್ಲಿ ಪ್ರಗತಿ ತುಂಬ ಆರೋಗ್ಯವಾಗಿರ್ತಾಳೆ. ಆದರೆ ಮಗ ಪ್ರವೀಣ್ ಹುಟ್ಟುವಾಗಲೇ ಆರೋಗ್ಯ ಸಮಸ್ಯೆಯಿಂದ ಹುಟ್ಟಿರ್ತಾನೆ. ಅವನಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ, ಆದರೆ ಅದನ್ನು ಆಪ್ರೇಷನ್ ಮಾಡಿ ನಿಮ್ಮ ಮಗನ ಸರಿ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿರ್ತಾರೆ. ಆದರೆ ಶಾಂತಿ ಸಂಸಾರ ತುಂಬ ಬಡತನದಲ್ಲಿರುತ್ತೆ. ಅವ್ರ ಕೆಲಸ ಮಾಡೋ ಹಣ 3 ಹೊತ್ತಿನ ಊಟಕ್ಕೆ ಸರಿಯಾಗ್ತಿರುತ್ತೆ. ಹಾಗಾಗಿ ಮಗನ ಆರೋಗ್ಯ ಸರಿ ಇಲ್ಲ ಅನ್ನೋದು ಗೊತ್ತಿದ್ರು ಶಾಂತಿ ಮತ್ತು ಮಂಜುಗೆ ಏನೂ ಮಾಡೋಕ್ಕಾಗ್ತಿರಲ್ಲ. ಹೀಗಿರುವಾಗಲೇ ಒಂದಿನ ಬೆಳಗ್ಗೆ ಶಾಂತಿ ಮನೆಗೆ ಪುರೋಹಿತರು ಬರ್ತಾರೆ. ಅಮ್ಮ ಶಾಂತಿ, ಅಮ್ಮ ಶಾಂತಿ, ಮನೇಲಿ ಯಾರಾದರೂ ಇದ್ದೀರಣ್ಣಮ್ಮ? ಓಹೋ ಪುರೋಹಿತ್ರೆ, ನೀವೇನು ನಮ್ಮನೆವರೆಗೂ ಬಂದಿದ್ದೀರಾ? ಏನು ವಿಶೇಷ? ವಿಶೇಷ ಎಲ್ಲ ಇದೆ ಶಾಂತಿ, ಅದಕ್ಕೆ ತಾನೇ ನಾನು ಅಲ್ಲಿಂದ ಬಂದಿರೋದು ಇಲ್ಲಿಗೆ. ಅದೇನು ವಿಷಯ ಪುರೋಹಿತ್ರೆ? ನೀವು ಹೇಳೋದು ನೋಡಿದ್ರೆ ಏನೋ ವಿಶೇಷವಾದ ವಿಷಯನೇ ಇದೆ ಅನ್ನಿಸ್ತಿದೆ. ಹೌದಮ್ಮ ಶಾಂತಿ, ನಿನ್ನೆ ಯಜಮಾನ್ರು ನಿಮ್ಮ ಮನೆಗೆ ಬಂದಿದ್ರಂತೆ. ಹೌದು ಪುರೋಹಿತ್ರೆ, ಬಂದು ಮಾತಾಡ್ಕೊಂಡೋದ್ರು. ಯಾಕೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಈಗ? ಏನಿಲ್ಲಮ್ಮ, ಅವ್ರ ಮಗ ಇದ್ದಾರಲ್ಲ ಚಿಕ್ಕ ಯಜಮಾನ್ರು, ಅವರಿಗೆ ಹುಡುಗಿ ಹುಡುಕ್ತಾ ಇದ್ದಾರೆ ಮದುವೆಗೆ ಅಂತ. ನಿಮಗೂ ಗೊತ್ತಿರೋ ವಿಷಯನೇ ತಾನೇ? ಹೌದು ಪುರೋಹಿತ್ರೆ, ನಮಗೂ ಗೊತ್ತು. ಯಜಮಾನ್ರು ಯಾವತ್ತೋ ಹೇಳಿದ್ರು, ಹುಡುಗಿ ಹುಡುಕ್ತಾ ಇದ್ದೀವಿ, ಇನ್ನೂ ಸಂಬಂಧ ಕೂಡ ಬಂದಿಲ್ಲ ಅಂತ. ಹೌದಮ್ಮ ಶಾಂತಿ, ಚಿಕ್ಕ ಯಜಮಾನ್ರಿಗೆ ಇನ್ನೂ ಯಾವ ಜಾತಕನೂ ಕೂಡ ಬಂದಿಲ್ಲ, ಹಾಗಾಗಿ ನಿಮ್ಮ ಮಗಳನ್ನ ಕೊಡ್ತೀರಾ ಅಂತ. ಅಯ್ಯಯ್ಯೋ, ಏನು ಹೇಳ್ತಾ ಇದ್ದೀರಾ ಪುರೋಹಿತ್ರೆ ನೀವು? ನಮ್ಮಂಥ ಬಡವ್ರ ಮನೆಯಿಂದ ಹೆಂಗೆ ತಗೊಂಡು ಹೋಗ್ತಾರಾ ಅವರು? ಅಷ್ಟು ದೊಡ್ಡ ಶ್ರೀಮಂತರು. ಏನೋ ನೀವೇ ತಪ್ಪಾಗಿ ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲಮ್ಮ ಶಾಂತಿ, ಯಜಮಾನ್ರೆ ಖುದ್ದಾಗಿ ನನ್ನೇ ಕರೆದು ವಿಷಯ ತಿಳಿಸಿದ್ರು. ಏನಮ್ಮ ನೀನು? ನಾವು ಹುಡುಗಿ ಕೊಡಲ್ಲ ಅಂತ ಹೇಳೋದು ಬಿಟ್ಟು ನಮ್ಮನೆಯಿಂದ ಹುಡುಗಿ ತಗೊಂಡು ಹೋಗ್ತಾರಾ ಅಂತ ಕೇಳ್ತಿದ್ಯಲ್ಲ. ಅಯ್ಯೋ ಏನೇ ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರೇ. ಪುರೋಹಿತ್ರೆ, ಅವಳ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಏನೋ ಚಿಕ್ಕ ಹುಡುಗಿ, ಗೊತ್ತಾಗದೆ ಮಾತಾಡ್ತಿದ್ದಾಳೆ. ಏನು ಮಾತಾಡ್ತಿದ್ಯಾ ಶಾಂತಿ? ನಮ್ಮ ಮಗಳು ವಯಸ್ಸಲ್ಲಿ ಚಿಕ್ಕ ಯಜಮಾನ್ರ ವಯಸ್ಸಲ್ಲಿ ಅವರಿಬ್ರಿಗೆ ಜೋಡಿ ಹೊಂದಲ್ಲ ಕಣೆ. ಅಯ್ಯೋ ನೀನು ಒಳ್ಳೆ ಮಂಜು, ಯಾವಾಗಿದ್ರೂ ಹೆಣ್ಮಕ್ಳಿಗೆ ಮದುವೆ ಆಗೋದೇ ಅಲ್ವೇನೋ? ಇವಾಗಾದ್ರೆ ಏನೋ, ಆಮೇಲಾದರೆ ಏನೋ, ಒಳ್ಳೆ ಸಂಬಂಧ ಬಂದಿದೆ, ಇವಾಗಲೇ ಮಾಡಿದ್ರೆ ಆಯ್ತಪ್ಪ. ಇಲ್ಲ ಪುರೋಹಿತ್ರೆ, ನನ್ನ ಮಗಳಿಗಿನ್ನೂ 14 ವರ್ಷ. ಇಷ್ಟು ಚಿಕ್ಕವಳನ್ನ ನಾವು ಅಷ್ಟು ವಯಸ್ಸಾಗಿರೋರಿಗೆ ಹೇಗೆ ಕೊಡೋಕ್ಕಾಗುತ್ತೆ ಹೇಳಿ? ಚಿಕ್ಕ ಯಜಮಾನ್ರಿಗೆ ಇವಾಗ 28 ವರ್ಷ. ನೀವೇ ಯೋಚನೆ ಮಾಡಿ ಪುರೋಹಿತ್ರೆ. ನೋಡಪ್ಪ ಮಂಜು, ನಿಮ್ಮ ಅನಿಸಿಕೆನೂ ನನಗೂ ಅರ್ಥ ಆಗುತ್ತೆ, ಆದರೆ ಯಜಮಾನ್ರು ನಿಮ್ಮ ಮಗಳನ್ನ ಹಾಗೆ ಮದುವೆ ಮಾಡಿಕೊಡಿ ಅಂತ ಹೇಳ್ತಿಲ್ವಲ್ಲ.
ನಿಮ್ಮ ಮಗನ ಆರೋಗ್ಯ ಸರಿ ಇಲ್ವಲ್ಲ, ಅದಕ್ಕೆ ಆಪ್ರೇಷನ್ ಮಾಡಿಸ್ಲಿಕ್ಕೆ ಹಣ ಎಲ್ಲ ಅವರೇ ಕೊಡ್ತಾರಂತೆ. ಹಾಗೆ ನಿಮ್ಮ ಮಗ ಹುಷಾರಾಗೋವರೆಗೂ ಎಲ್ಲ ಜವಾಬ್ದಾರಿನೂ ಅವರೇ ತಗೋತಾರಂತೆ. ಅದಕ್ಕೆ ಹೇಳ್ತಾ ಇರೋದು, ಒಂದು ಸರಿ ಯೋಚನೆ ಮಾಡಿ. ಹುಡುಗಿಗೆ ಹೆಂಗೂ ಮದುವೆ ಹೇಗಿದ್ರೂ ಮಾಡಲೇಬೇಕು ತಾನೇ. ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಮಾಡ್ತಿದ್ದೆ, ಈಗಲೇ ಮಾಡ್ತಿದ್ಯಾ, ಅಷ್ಟೇ ವ್ಯತ್ಯಾಸ. ನಿನ್ನ ಮಗ ಹುಷಾರಾಗ್ತಾನೆ, ಯೋಚನೆ ಮಾಡು. ನನ್ನ ಮಗನ ಜೀವನ ಸರಿ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ಹೇಗಾದರೂ ಮಾಡಿ ಮಗಳ ಮದುವೆ ಮಾಡಿ ನನ್ನ ಮಗನ ಆರೋಗ್ಯ ಸರಿ ಮಾಡಬೇಕು. ನೋಡಿ ಪುರೋಹಿತ್ರೆ, ನಾವಿದ್ರ ಬಗ್ಗೆ ಒಂದು ಸರಿ ಯೋಚನೆ ಮಾಡಿ ನಿಮಗೆ ವಿಷಯ ತಿಳಿಸ್ತೀವಿ, ಆಯಿತಾ? ಯಜಮಾನ್ರಿಗೆ ಹೇಳಿರಿ. ಸರಿ ಕಣಮ್ಮ ಶಾಂತಿ, ಯಾವುದೋ ಒಂದು ಯೋಚನೆ ಮಾಡಿ ಮಗನ ಆರೋಗ್ಯ ಸರಿಯಾಗುತ್ತೆ. ಹಾಗೆ ಮಗಳು ಒಂದು ಒಳ್ಳೆ ಮನೆಗೆ ಸೇರ್ತಾಳೆ. ಒಂದು ಸಾರಿ ಕರೆಕ್ಟಾಗಿ ಯೋಚನೆ ಮಾಡಿ ನಾನಿನ್ನು ಹೊರಡ್ತೀನಮ್ಮ. ಏನು ಅಂತ ವಿಷಯ ತಿಳಿಸಿ, ಆಯಿತಾ? ಪುರೋಹಿತರು ವಿಷಯ ತಿಳಿಸಿ ವಾಪಸ್ ಹೋಗ್ತಾರೆ. ಈ ಕಡೆ ಶಾಂತಿ ಮತ್ತು ಮಂಜುಗೆ ಮಗ ಇನ್ನೇನು ಕೈತಪ್ಪು ಹೋಗ್ತಾನೆ ಅನ್ನೋ ಸಮಯದಲ್ಲಿ ಮಗಳ ಮದುವೆ ಒಂದು ಆಸರೆ ಆಗುತ್ತೆ. ಮಗಳ ಮದುವೆಯಿಂದ ಮಗನ ಜೀವ ಉಳಿಸ್ಕೋಬೋದು ಅಂತ ಯೋಚನೆ ಮಾಡ್ತಾರೆ. ರೀ, ನಮ್ಮ ಮಗಳಿಗೆ ಹೇಗಿದ್ರು ಇವತ್ತೆಲ್ಲ ನಾಳೆ ಮದುವೆ ಮಾಡಲೇಬೇಕು ತಾನೇ. ನಾಳೆ ಮಾಡೋ ಮದುವೆನ ಇವತ್ತೇ ಮಾಡ್ತಿದ್ದೀವಿ ಅಷ್ಟೇ ಕಣ್ರಿ, ಒಪ್ಕೊಳ್ರಿ. ಅಮ್ಮ, ನನಗಿಷ್ಟು ಬೇಗ ಮದುವೆ ಬೇಡಮ್ಮ, ಇನ್ನೂ ನಾನು ಓದಬೇಕು, ತುಂಬ ಕನಸಿದೆ ಅಮ್ಮ. ಸಾಕು ಬಾಯಿ ಮುಚ್ಚೆ, ನಿನ್ಗೇನು ಗೊತ್ತಾಗತ್ತೆ? ನಾವಿಷ್ಟು ದಿನ ಸಾಕ್ದವ್ರಿ, ನಮಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂತ? ನೀನು ಬಾಯಿ ಮುಚ್ಕೊಂಡಿರು, ಮಾತಾಡಬೇಡ. ನೀನು ಹೇಳೋದೇನೋ ಸರಿ ಶಾಂತಿ, ಆದರೆ ಪಾಪ ನಮ್ಮ ಮಗಳು ಇನ್ನೂ ಚಿಕ್ಕೋಳು ಕಣೆ, ಅವಳಿಗೇನು ಗೊತ್ತಾಗಲ್ಲ. ಅದು ಆ ದೊಡ್ಡ ಮನೇಲಿ ಹೇಗಿರ್ತಾಳೋ ಏನೋ. ಹಾಗಲ್ಲ ರೀ, ಮಗಳ ಮದುವೆ ಮಾಡಿದರೆ ಮಗನ ಜೀವ ಉಳಿಸ್ಕೋಬೋದು. ಹಾಗೆ ನಮ್ಮ ಮಗಳು ಒಂದು ದೊಡ್ಡ ಮನೆಗೆ ಸೊಸೆ ಆಗಿರ್ತಾಳೆ, ಜೀವನದಲ್ಲಿ ಅವಳು ಸುಖವಾಗಿರ್ತಾಳೆ ಅಲ್ವಾ? ಅಮ್ಮ, ನಿನ್ನ ಮಗನ ಉಳಿಸ್ಕೊಳ್ಳೋಕೆ ನನ್ನ ಯಾವುದೋ ಮನೆಗೆ ಕಳಿಸ್ತಾ ಇದೆಯಲ್ಲ. ನೀನು ಹೇಳೋದೇನೋ ನಿಜ, ಆದರೆ ಇದಕ್ಕೆ ನಮ್ಮ ಮಗಳು ಒಪ್ಪಬೇಕಲ್ವೇನೆ? ಅವಳಿನ್ನೂ ಚಿಕ್ಕೋಳು, ಅವಳಿಗೇನು ಗೊತ್ತಾಗಲ್ಲ. ಯಾಕ್ರಿ ಒಪ್ಪಲ್ಲ? ಅವಳ ಮದುವೆಯಿಂದ ಅವಳ ತಮ್ಮ ಸರಿಯಾಗ್ತಾನೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಒಪ್ತಾಳೆ. ಅವಾಗಿಂದ ಚಿಕ್ಕೋಳು ಅಂತಿದ್ದೀರಲ್ಲ. ನಾನು ಮದುವೆ ಆಗ್ತಾ ಎಷ್ಟು ವರ್ಷ ನನಗೆ? ಅವಳಿಗಿಂತ ಚಿಕ್ಕೋಳಾಗಿದ್ದೆ, ಇವಾಗಿಲ್ವಾ ಸಂಸಾರ ಮಾಡಿಕೊಂಡು? ಏನೂ ಆಗಲ್ಲ ರೀ, ನೀವು ಒಪ್ಕೊಳ್ಳಿ ಮೊದಲು. ಪ್ರಗತಿ ಓದು ಬರಹ ಗೊತ್ತಿರೋ ಹುಡುಗಿ ಆಗಿದ್ದರಿಂದ ಅವಳಿಗೆ ಅಲ್ಪ ಸ್ವಲ್ಪ ಜೀವನದ ಬಗ್ಗೆ ಪರಿಚಯ ಇರುತ್ತೆ. ಎಷ್ಟೇ ಪರಿಚಯ ಇದ್ದರೂ ಅವಳು ಪುಟ್ಟ ಹುಡುಗಿನೇ. ಅಪ್ಪ ಅಮ್ಮನ ಮಾತು ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾಳೆ. ಶಾಂತಿ ಮಗನ ಮೇಲಿನ ಪ್ರೀತಿಗೆ ಆ ಚಿಕ್ಕ ಮಗಳಿಗೆ ಮದುವೆ ಮಾಡೋಕ್ಕೆ ಗಂಡನ ಒಪ್ಪಿಸ್ತಾಳೆ. ಎಷ್ಟೇ ಅಂದರೂ ಈ ಪ್ರಪಂಚದಲ್ಲಿ ಗಂಡು ಮಕ್ಕಳೇ ಎಲ್ಲ ತಂದೆ ತಾಯಿಗೂ ಮೊದಲನೇ ಪ್ರಯಾರಿಟಿ ತಾನೇ. ಮಾರನೇ ದಿನ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಯಜಮಾನ್ರ ಮನೆ ಕಡೆಯಿಂದ ಬರ್ತಾರೆ. ಶಾಂತಿ, ನಿಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಗೊತ್ತಾಗಿ ತುಂಬ ಖುಷಿಯಾಯಿತು. ನಿಮ್ಮ ಮಗಳನ್ನ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮ್ಗೆ ಯಾವುದೇ ಭಯ ಬೇಡ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಯಜಮಾನ್ರೆ. ನಿಮ್ಮ ಮನೇಲಿ ನಮ್ಮ ಮಗಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನಮಗೆ ಇದ್ದಿದ್ದಕ್ಕೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರೋದು. ಆದರೆ ನಮ್ಮ ಮಗನ ಆರೋಗ್ಯ ಸರಿ ಮಾಡಿಸಿದ್ರೆ ಅಷ್ಟೇ ಸಾಕು ನಮಗೆ. ಶಾಂತಿ, ಅದ್ರ ಬಗ್ಗೆ ನೀವೇನು ಚಿಂತೆನೇ ಮಾಡಬೇಡಿ. ನಿಮ್ಮ ಮಗನ ಆರೋಗ್ಯ ಆದಷ್ಟು ಬೇಗ ನಾನು ಸರಿ ಮಾಡಿಸ್ತೀನಿ. ನನ್ನ ಮಗನ ಮದುವೆ ಮುಗಿದ ಮೇಲೆ ಮೊದಲು ಮಾಡೋ ಕೆಲಸನೇ ಅದು. ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡಿ. ಈ ಸಮಯದಲ್ಲೂ ನಿನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಮ್ಮ? ನಾನು ನಿಮ್ಮ ಸ್ವಂತ ಮಗಳು ಹೌದೋ ಇಲ್ವೋ ಅಂತ ನನಗೆ ಅನುಮಾನ ಆಗ್ತಿದೆ. ಆದರೆ ಒಂದಂತೂ ನಿಜ, ಈ ಮನೆ ಹೊಸಲು ದಾಟಿ ಹೋದ್ಮೇಲೆ ಯಾವತ್ತೂ ವಾಪಸ್ ಈ ಮನೆ ಹೊಸಲು ತುಳಿಯಲ್ಲ, ಸತ್ಯವಾಗ್ಲೂ. ಅಮ್ಮ ಪ್ರಗತಿ, ನೀನೇನಾದರೂ ಹೇಳಬೇಕಿದ್ರೆ ಹೇಳಮ್ಮ, ಹಿಂಜರಿಕೆ ಮಾಡ್ಕೋಬೇಡ. ಅದು ನಾನು ಮುಂದೆ ಓದಬೇಕು ಅಂದ್ಕೊಂಡಿದ್ದೀನಿ, ನನ್ನ ಓದಿಸ್ತೀರಾ? ಅಯ್ಯೋ, ಏನೇ ಹೇಳ್ತಿದ್ಯಾ? ಸುಮ್ಮನೆ ನಿಂತ್ಕೊಳ್ಳೆ. ಯಜಮಾನ್ರೆ, ಅದೇನೋ ಗೊತ್ತಾಗದೆ ಮಾತಾಡ್ತಿದ್ದಾಳೆ ನೋಡಿ. ನನಗೆ ಗೊತ್ತಿದ್ದೇ ಮಾತಾಡ್ತಾ ಇದ್ದೀನಿ. ನಾನು ಮುಂದೆ ಓದಬೇಕು. ನನ್ನ ಮುಂದೆ ಓದಿಸೋದಾದರೆ ಮಾತ್ರ ನಾನು ಈ ಮದುವೆ ಆಗೋದು. ಇಲ್ಲ ಅಂದರೆ ಇವಾಗಲೇ ಹೇಳಿಬಿಡಿ, ನನಗೆ ಈ ಮದುವೆನೇ ಬೇಡ. ಅಯ್ಯೋ ದೇವ್ರೆ, ಯಜಮಾನ್ರೆ, ಚಿಕ್ಕ ಹುಡುಗಿ ಏನೋ ಗೊತ್ತಾಗದೆ ಮಾತಾಡ್ತಿದ್ದಾಳೆ, ದಯವಿಟ್ಟು ಕ್ಷಮಿಸ್ಬಿಡಿ. ಮದುವೆ ಆದಮೇಲೆ ಯಾರಾದರೂ ಶಾಲೆಗೆ ಹೋಗ್ತಾರೇನೆ? ಏನಾಗಿದೆಯಾ ನಿಂಗೆ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ಪರವಾಗಿಲ್ಲ ಶಾಂತಿ, ನಿನ್ನ ಮಗಳು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಅವಳನ್ನ ಶಾಲೆಗೆ ಕಳಿಸ್ತೀನಿ, ನನಗೆ ಒಪ್ಪಿಗೆ ಇದೆ. ಪ್ರಗತಿಗೆ ಈ ಮದುವೆ ಇಷ್ಟ ಇಲ್ಲದೆ ಇದ್ದರೂ ಅನಿವಾರ್ಯವಾಗಿ ಮದುವೆಗೆ ಒಪ್ಕೋತಾಳೆ. ಎಲ್ಲರೂ ಒಪ್ಪಿ ಮದುವೆ ಕೂಡ ಆಗತ್ತೆ. ಆದರೆ ಅಪ್ಪ ಅಮ್ಮನ ಅಸಹಾಯಕತೆಯಿಂದನೋ ಅಥವಾ ಶ್ರೀಮಂತರ ಸಮಯ ಸಾಧಕತೆಯಿಂದನೋ ಆ ಪುಟ್ಟ ಹುಡುಗಿಗೆ ಮದುವೆ ಅನ್ನೋ ಸಂಕೋಲಲ್ಲಿ ಬಂಧನವಾಗಿರುತ್ತೆ. ಅರಿಯದ ವಯಸ್ಸಿನಲ್ಲಿ ಆಗಿರೋ ಈ ಮದುವೆಯಿಂದ ಪ್ರಗತಿ ಜೀವನ ಮುಂದೆ ಹೇಗೆಲ್ಲ ತಿರುವು ಪಡ್ಕೊಳ್ಳುತ್ತೆ, ಏನೆಲ್ಲ
ಆಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.